ಒಂದು ಪೆಟ್ಟಿಗೆಯಲ್ಲಿ ಪಾರಿವಾಳವನ್ನಿರಿಸಿ, ಅಂದ್ರೆ ಅದು ಗುಂಡಿ ಒತ್ತಿದಾಗೆಲ್ಲ ಅದಕ್ಕೆ ಊಟ ಕೊಡೋ ಬದಲು ಕೇವಲ 50% ಬಾರಿ ಮಾತ್ರ ಆಹಾರ ನೀಡಿದರೆ ಏನಾಗುತ್ತೆ ಅನ್ನೋದೊಂದು ದೊಡ್ಡ ಕುತೂಹಲದ ಪ್ರಶ್ನೆ. ಸಾಮಾನ್ಯವಾಗಿ ಜನ ಅಂದುಕೊಳ್ಳೋದೇನೆಂದ್ರೆ ಆ ಪಾರಿವಾಳಕ್ಕೆ ಬೇಸರಾಗಿ ಸುಮ್ಮನೆ ಕೂರುತ್ತೆ ಅಂತ. ಹೌದು. ಆದ್ರೆ ವಿಚಿತ್ರ ಏನಂದ್ರೆ ಅದು ಸುಮ್ನಾಗಲ್ಲ. ಬದಲಾಗಿ ಅದೊಂದು ರೀತಿಯ ಜೂಜುಕೋರನ ಥರ ವರ್ತಿಸೋಕೆ ಶುರು ಮಾಡುತ್ತೆ. ಕೇವಲ ಆ ಅನಿಶ್ಚಿತತೆಯ ಕಾರಣದಿಂದಾಗಿ ಗುಂಡಿ ಒತ್ತುವ ಹುಚ್ಚು ಅದಕ್ಕೆ ಹಿಡಿಯುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಕೂಡ ಅದೇ ಆಗಿದೆ. ಇದು ಕೇವಲ ಪ್ರಾಣಿಗಳ ಮೆದುಳಿನ ಅಧ್ಯಯನಕ್ಕೆ ಸೀಮಿತವಾಗಿಲ್ಲ. ಕ್ಯಾಸಿನೋಗಳಲ್ಲಿ ಮನುಷ್ಯರನ್ನ ಸೆಳೆಯುವ ಅಥವಾ ಸ್ಮಾರ್ಟ್ಫೋನ್ ನೋಟಿಫಿಕೇಷನ್ಗಳಿಗೆ ನಮ್ಮನ್ನ ಅಂಟಿಸುವ ನಿಖರವಾದ ಮಾನಸಿಕ ಕಾರ್ಯವಿಧಾನಗಳ ಬಗ್ಗೆ ನಾವಿಂದು ಚರ್ಚೆ ಮಾಡ್ತಿದ್ದೀವಿ. ಖಂಡಿತ. ಮಾನವನ ಅಥವಾ ಪ್ರಾಣಿಯ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೇವಲ ಊಹೆಗಳ ಆಧಾರದ ಮೇಲೆ ನಿಂತಿಲ್ಲ. ಇದು ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರದಷ್ಟೇ ಕಟ್ಟುನಿಟ್ಟಾದ ಒಂದು ಡೇಟಾ ಆಧಾರಿತ ವಿಜ್ಞಾನ. ಹೌದು. ಈ ಆಳವಾದ ವಿಶ್ಲೇಷಣೆಯಲ್ಲಿ ವಿಶ್ವವಿದ್ಯಾಲಯದ ಸಂಶೋಧನಾ ಪಠ್ಯಕ್ರಮಗಳು ಮತ್ತು ಪ್ರಮುಖ ಲೇಖನಗಳ ಸಾರಾಂಶವನ್ನು ನಾವು ಒಟ್ಟುಗೂಡಿಸಿದ್ದೀವಿ. ಅಂದ್ರೆ ವಿಜ್ಞಾನಿಗಳು ಡೇಟಾವನ್ನು ಹೇಗೆ ವಿಶ್ಲೇಷಿಸ್ತಾರೆ, ಪ್ರಯೋಗಾಲಯದ ಕೃತಕತೆಯಿಂದ ಹಿಡಿದು ಕಾಡಿನ ನೈಜತೆಯವರೆಗೆ ಸಂಶೋಧನೆಗಳು ಹೇಗೆ ವಿಸ್ತರಿಸ್ತವೆ ಮತ್ತು ಅಂತಿಮವಾಗಿ ಏನ್ಗೊತ್ತಾ, ಇವೆಲ್ಲವೂ ನೈಜ ಪ್ರಪಂಚದಲ್ಲಿ ಒಬ್ಬ ರೋಗಿಯ ಮಾನಸಿಕ ಯಾತನೆಯನ್ನು ಹೇಗೆ ದೂರ ಮಾಡ್ತವೆ ಅನ್ನೋದನ್ನ ಭೇದಿಸೋದೇ ನಮ್ಮ ಇಂದಿನ ಮುಖ್ಯ ಗುರಿ. ಅಬ್ಸಲ್ಯೂಟ್ಲಿ. ಮನಸ್ಸನ್ನ ಅಳೆಯುವ ಈ ಪ್ರಕ್ರಿಯೆಯ ಮೂಲ ಬೇರು ಇರೋದು ವಿಜ್ಞಾನಿಗಳು ಡೇಟಾವನ್ನು ಹೇಗೆ ಗ್ರಹಿಸ್ತಾರೆ ಮತ್ತು ವಿಶ್ಲೇಷಿಸ್ತಾರೆ ಅನ್ನೋ ತಾರ್ಕಿಕತೆಯ ಮೇಲೆ. ಇಲ್ಲಿ C.S. ಪಿಯರ್ಸ್ ಅವರ 3 ತರ್ಕಬದ್ಧ ವಿಧಾನಗಳು ಸಂಶೋಧನೆಯ ಅಡಿಪಾಯವಾಗಿ ಕೆಲಸ ಮಾಡ್ತವೆ. ನಿಗಮನ ಅಥವಾ ಡಿಡಕ್ಟಿವ್, ಆಗಮನ ಅಥವಾ ಇಂಡಕ್ಟಿವ್ ಮತ್ತು ಅಪಕರ್ಷಣ ಅಂದ್ರೆ ಅಬ್ಡಕ್ಟಿವ್ ವಿಧಾನಗಳು. ಇವುಗಳನ್ನ ಕೇವಲ ವ್ಯಾಖ್ಯಾನಗಳಾಗಿ ನೋಡುವ ಬದಲು ಇವುಗಳ ಹಿಂದಿನ ಕಾರ್ಯವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ. ಹೌದು. ಡಿಡಕ್ಟಿವ್ ತರ್ಕ ಅಂದ್ರೆ ಮೇಲಿಂದ ಕೆಳಕ್ಕೆ ಸಾಗುವ ಪ್ರಕ್ರಿಯೆ ಅಂತ ಹೇಳ್ತಾರಲ್ವಾ? ಎಕ್ಸಾಕ್ಟ್ಲಿ. ನಮ್ಮಗಡಿ ಈಗಾಗಲೇ ಒಂದು ಸ್ಥಾಪಿತವಾದ ಅಂದ್ರೆ ಸಾಬೀತಾದ ಸಿದ್ಧಾಂತ ಇರುತ್ತೆ. ಉದಾಹರಣೆಗೆ ಎಲ್ಲಾ ಸಸ್ತನಿಗಳಿಗೂ ಬೆನ್ನೆಲುಬು ಇರುತ್ತೆ ಅನ್ನೋದು ಸಾರ್ವತ್ರಿಕ ನಿಯಮ. ಓಹೋ, ಹಾಗಾಗಿ ನಾಯಿ ಒಂದು ಸಸ್ತನಿ, ಸೊ ನಾಯಿಗೂ ಬೆನ್ನೆಲುಬಿದೆ ಅಂತ ನಾವು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರ್ತೀವಿ. ಹೌದು. ಸಿದ್ಧಾಂತದಿಂದ ನಿರ್ದಿಷ್ಟ ಡೇಟಾವನ್ನು ಹುಡುಕುವ ಪ್ರಕ್ರಿಯೆ ಇದು. ಆದ್ರೆ ಇಂಡಕ್ಟಿವ್ ತರ್ಕ ಇದಕ್ಕೆ ತದ್ವಿರುದ್ಧವಾಗಿರುತ್ತೆ. ಇದು ಸಣ್ಣ ವೀಕ್ಷಣೆಗಳಿಂದ ದೊಡ್ಡ ಸಿದ್ಧಾಂತವನ್ನು ಕಟ್ಟುವ ಕೆಳಗಿನಿಂದ ಮೇಲಕ್ಕೆ ಹೋಗುವ ಪ್ರಕ್ರಿಯೆ. ಅಂದ್ರೆ ನೂರಾರು ನಾಯಿಗಳನ್ನು ವೀಕ್ಷಿಸಿ ಅವೆಲ್ಲವೂ ಬೊಗಳುವುದನ್ನು ನೋಡಿ ಅಂತಿಮವಾಗಿ ಎಲ್ಲಾ ನಾಯಿಗಳು ಬೊಗಳುತ್ತವೆ ಅನ್ನೋ ಹೊಸ ಸಿದ್ಧಾಂತವನ್ನು ರೂಪಿಸೋದು. ಹೌದು. ಡಿಡಕ್ಟಿವ್ ತರ್ಕ ನಿಯಮದಿಂದ ಉದಾಹರಣೆಯನ್ನು ಸಾಬೀತುಪಡಿಸಿದ್ರೆ, ಇಂಡಕ್ಟಿವ್ ತರ್ಕ ಉದಾಹರಣೆಗಳಿಂದ ಹೊಸ ನಿಯಮವನ್ನೇ ಸೃಷ್ಟಿಸುತ್ತೆ. ಮೂರನೇದು ಅಬ್ಡಕ್ಟಿವ್ ತರ್ಕ. ಇದರ ಕಾರ್ಯವಿಧಾನ ಒಂಥರ ಒಬ್ಬ ಚತುರ ವೈದ್ಯ ರೋಗ ನಿರ್ಣಯ ಮಾಡುವ ವಿಧಾನವನ್ನು ಹೋಲುತ್ತೆ. ರೋಗಿಯ ಲಕ್ಷಣಗಳನ್ನು ನೋಡಿ ಲಭ್ಯವಿರುವ ಅತಿ ಕಡಿಮೆ ಮಾಹಿತಿಯ ಆಧಾರದ ಮೇಲೆ ತಮ್ಮ ಹಿಂದಿನ ಅನುಭವ ಬಳಸಿ ಅತ್ಯಂತ ಸಂಭವನೀಯವಾದ ಕಾರಣವನ್ನು ಊಹಿಸೋದು. ಖಂಡಿತ. ಈ 3 ತರ್ಕಬದ್ಧ ವಿಧಾನಗಳ ಮೇಲೆಯೇ ಗುಣಾತ್ಮಕ ಅಂದ್ರೆ ಕ್ವಾಲಿಟೇಟಿವ್ ಮತ್ತು ಪರಿಮಾಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಅಧ್ಯಯನಗಳು ರೂಪುಗೊಳ್ಳುತ್ತವೆ. ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಹೇಗೆ? ಕ್ವಾಂಟಿಟೇಟಿವ್ ಡೇಟಾ ನಮಗೆ ನಿರ್ದಿಷ್ಟ ಸಂಖ್ಯೆಗಳನ್ನು ಮತ್ತು ಶೇಕಡಾವಾರು ಅಂಕಿಅಂಶಗಳನ್ನು ನೀಡುತ್ತೆ. ಆದ್ರೆ ಆ ಸಂಖ್ಯೆಗಳ ಹಿಂದಿನ ಅಸಲಿ ಕಥೆಯನ್ನು ಮಾನವನ ಭಾವನಾತ್ಮಕ ಪದರಗಳನ್ನು ಕ್ವಾಲಿಟೇಟಿವ್ ಅಧ್ಯಯನ ನಿರೂಪಣೆಗಳು ಮತ್ತು ಘಟನಾ ಅಧ್ಯಯನಗಳ ಮೂಲಕ ಬಿಚ್ಚಿಡುತ್ತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಒಂದು ನಿಮಿಷ, ಮಾನವನ ಸಂಕೀರ್ಣವಾದ ಭಾವನೆಗಳನ್ನ ಕೇವಲ ನಂಬರ್ಗಳಲ್ಲಿ ಅಂದ್ರೆ ಸಂಖ್ಯೆಗಳಲ್ಲಿ ಅಳೆಯೋಕೆ ಸಾಧ್ಯನಾ? ಇದು ಪತ್ತೇದಾರನೊಬ್ಬ ಕೇವಲ ಹೆಜ್ಜೆಗುರುತುಗಳನ್ನು ನೋಡಿ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ನಿರ್ಧರಿಸಿದ ಹಾಗೆ ಆಗಲ್ವಾ? ಒಳ್ಳೆ ಪ್ರಶ್ನೆ. ಇದನ್ನ ದೈನಂದಿನ ಉದ್ಯೋಗ ರಂಗದ ಉದಾಹರಣೆಯ ಮೂಲಕ ನೋಡೋಣ. ಕ್ವಾಂಟಿಟೇಟಿವ್ ಡೇಟಾ ನಮಗೆ ಒಂದು ಕಾರ್ಪೊರೇಟ್ ಕಂಪನಿಯ 80% ಉದ್ಯೋಗಿಗಳು ಕೇವಲ 3 ತಿಂಗಳಲ್ಲಿ ಕೆಲಸ ಬಿಡ್ತಿದ್ದಾರೆ ಅನ್ನೋ ಭಯಾನಕ ಸಂಖ್ಯೆಯನ್ನ ಕೊಡುತ್ತೆ. ಬಟ್ ಅದು ಕೇವಲ ಸಮಸ್ಯೆಯ ಗಾತ್ರವನ್ನು ಮಾತ್ರ ತೋರಿಸುತ್ತೆ ಅಲ್ವಾ? ಸಂಖ್ಯೆಯ ಹಿಂದಿನ ಕಾರಣ ತಿಳಿಬೇಕಾದ್ರೆ ಒಬ್ಬ ಉದ್ಯೋಗಿ ಜೊತೆ ಕುಳಿತು ಆಳವಾದ ಕ್ವಾಲಿಟೇಟಿವ್ ಸಂದರ್ಶನ ಮಾಡಬೇಕು. ಆಗ ಆ ಕಚೇರಿಯಲ್ಲಿರುವ ಫ್ಲೋರೆಸೆಂಟ್ ದೀಪಗಳು ಅವರಿಗೆ ನಿರಂತರ ಮೈಗ್ರೇನ್ ತಲೆನೋವು ತರ್ತಿವೆ ಅನ್ನೋ ಮೂಲ ಕಾರಣ ಗೊತ್ತಾಗಬಹುದು. ಓಹೋ, ನೈಸ್. ಅಂದ್ರೆ ಸಂಖ್ಯೆಗಳು ನಮ್ಗೆ ಏನೋ ಆಗ್ತಿದೆ ಅಂತ ಹೇಳಿದ್ರೆ
ಗುಣಾತ್ಮಕ ನಿರೂಪಣೆಗಳು ಅದು ಏಕೆ ಆಗ್ತಿದೆ ಅನ್ನೋದನ್ನ ವಿವರಿಸ್ತವೆ. ಹೌದು. ಈ ಏಕೆ ಮತ್ತು ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಸಮೀಕ್ಷಾ ಸಂಶೋಧನೆಗಳು ಅಥವಾ ಸರ್ವೆ ರಿಸರ್ಚ್ ಅತ್ಯಂತ ಉಪಯುಕ್ತ ಸಾಧನಗಳಾಗಿವೆ. ಕಾಗದ ಅಥವಾ ವೆಬ್ ಮೂಲಕ ಪ್ರಶ್ನಾವಳಿಗಳನ್ನು ನೀಡಿ ಸಾವಿರಾರು ಜನರ ಆಂತರಿಕ ಭಾವನೆಗಳು ಮತ್ತು ವರ್ತನೆಗಳನ್ನು ಒಂದೇ ಬಾರಿಗೆ ಸಂಗ್ರಹಿಸಲು ಇದು ಹೆಲ್ಪ್ ಮಾಡುತ್ತೆ. ಬಟ್ ಸರ್ವೆಗಳಿಗೂ ಒಂದು ದೊಡ್ಡ ಮಿತಿ ಇದೆ ಅಲ್ವಾ? ಖಂಡಿತ. ಸಮೀಕ್ಷೆಗಳು ಕೇವಲ ಜನರು ಏನು ಹೇಳ್ತಾರೆ ಅನ್ನೋದನ್ನ ಮಾತ್ರ ದಾಖಲಿಸುತ್ತವೆ. ಸಾಮಾಜಿಕ ಮುಜುಗರ ತಪ್ಪಿಸಿಕೊಳ್ಳಲು ಜನ ಸುಳ್ಳು ಹೇಳಬಹುದು ಅಥವಾ ತಮ್ಮ ನೈಜ ಭಾವನೆಗಳನ್ನು ಮುಚ್ಚಿಡಬಹುದು. ನಿಜ. ಒಂದು ಘಟನೆಗೆ ನಿಖರವಾದ ಕಾರಣ ಮತ್ತು ಪರಿಣಾಮ ಅಂದ್ರೆ ಕಾಸ್ ಆಂಡ್ ಎಫೆಕ್ಟ್ ಅನ್ನ ಸಾಬೀತುಪಡಿಸಲು ಸಮೀಕ್ಷೆಗಳು ಸಾಲದು. ಅದಕ್ಕೆ ನಮಗೆ ಸಂಪೂರ್ಣ ನಿಯಂತ್ರಿತ ಪರಿಸರದ ಅಗತ್ಯ ಇರುತ್ತೆ. ಆ ನಿಯಂತ್ರಿತ ಪರಿಸರದ ಹುಡುಕಾಟವೇ 1879ರಲ್ಲಿ ಜರ್ಮನಿಯ ಲೈಬ್ಜಿಂಗ್ನಲ್ಲಿ ವಿಲ್ಹೆಲ್ಮ್ ಮುಂಟ್ ಅವರಿಂದ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯ ಅಂದ್ರೆ ಲ್ಯಾಬ್ ಸ್ಥಾಪನೆಯಾಗಲು ಕಾರಣವಾಯಿತು. ಹೌದು, ಇದು ಇತಿಹಾಸದಲ್ಲಿ ಬಹುದೊಡ್ಡ ತಿರುವು. ರಸಾಯನಶಾಸ್ತ್ರಜ್ಞರು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಹೇಗೆ ವಿಭಜಿಸ್ತಾರೋ ಅದೇ ರೀತಿ ವುಂಟ್ ಅವರು ಮಾನವನ ಪ್ರಜ್ಞೆಯನ್ನೂ ಆಲೋಚನೆಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಅಳೆಯುವ ಮೂಲಕ ಚಿಕ್ಕ ಚಿಕ್ಕ ಘಟಕಗಳಾಗಿ ವಿಭಜಿಸಲು ಯತ್ನಿಸಿದ್ರು. ಮನಸ್ಸನ್ನು ಅಳೆಯಲು ಸಾಧ್ಯವಿಲ್ಲ ಅನ್ನೋ ನಂಬಿಕೆಯನ್ನು ಮುರಿದು ಅದನ್ನ ಪ್ರಯೋಗಾಲಯದ ವೈಜ್ಞಾನಿಕ ಮಾನದಂಡಗಳಿಗೆ ಒಳಪಡಿಸಿದ್ದು. ಎಕ್ಸಾಕ್ಟ್ಲಿ. ಪ್ರಯೋಗಾಲಯದಲ್ಲಿ ಸಂಶೋಧಕನಿಗೆ ಪರಿಸರದ ಮೇಲೆ ಸಂಪೂರ್ಣ ಕಂಟ್ರೋಲ್ ಇರುತ್ತೆ. ಉಷ್ಣಾಂಶ, ಬೆಳಕು, ಶಬ್ದದ ಮಟ್ಟ ಪ್ರತಿಯೊಂದನ್ನು ಅಳೆದು ಯಾವುದಾದ್ರೂ ಒಂದು ಅಂಶವನ್ನು ಮಾತ್ರ ಬದಲಾಯಿಸಿ ಅದರಿಂದ ವ್ಯಕ್ತಿಯ ವರ್ತನೆಯ ಮೇಲೆ ಆಗುವ ಪರಿಣಾಮವನ್ನು ಕರಾರುವಾಗಿ ದಾಖಲಿಸಬಹುದು. ಆದರೆ ನಿಯಂತ್ರಿತ ಲ್ಯಾಬಿನ ಅತಿದೊಡ್ಡ ಸಮಸ್ಯೆ ಎಂದರೆ ಅದರ ಕೃತಕತೆಯಲ್ವಾ? ಮನುಷ್ಯನಾಗಲಿ ಪ್ರಾಣಿಯಾಗಲಿ 4 ಗೋಡೆಗಳ ಮಧ್ಯೆ ಕೃತಕ ಪರಿಸರದಲ್ಲಿ ಸಹಜವಾಗಿ ವರ್ತಿಸೋದಿಲ್ಲ. ನೀವು ಹೇಳೋದು ಸರಿ. ಇದು ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡೋದಕ್ಕೂ ದಟ್ಟವಾದ ಕಾಡಿನಲ್ಲಿ ಅವುಗಳ ನೈಜ ವರ್ತನೆಯನ್ನು ನೋಡೋದಕ್ಕೂ ಇರುವ ವ್ಯತ್ಯಾಸದ ಥರ ಇದೆ ಅಲ್ವಾ? ಪ್ರಯೋಗಾಲಯದಲ್ಲಿ ನಾವು ಪರಿಸ್ಥಿತಿಯನ್ನು ನಿಯಂತ್ರಿಸಬಹುದು, ಆದರೆ ನೈಜತೆ ಅಲ್ಲಿರೋದಿಲ್ಲ. ಅದ್ಭುತವಾದ ಹೋಲಿಕೆ ಇದು. ಪ್ರಯೋಗಾಲಯ ಹೊರಗಿನ ಅಸ್ತವ್ಯಸ್ತತೆಯನ್ನು ನಿವಾರಿಸುತ್ತೆ ನಿಜ, ಆದರೆ ಅದೇ ಸಮಯದಲ್ಲಿ ಆ ಜೀವಿಗಳ ನೈಜತೆಯನ್ನು ಕಸಿದುಕೊಳ್ಳುತ್ತೆ. ಇದಕ್ಕಾಗಿಯೇ ಜೇನ್ ಗುಡಾಲ್ ಅವರಂತಹ ವಿಜ್ಞಾನಿಗಳು ನಿಯಂತ್ರಿತ ಲ್ಯಾಬ್ಗಳನ್ನು ಬಿಟ್ಟು ದಟ್ಟ ಕಾಡಿನಲ್ಲಿ ಚಿಂಪಾಂಜಿಗಳನ್ನ ನೈಸರ್ಗಿಕ ವೀಕ್ಷಣೆಗೆ ಅಂದ್ರೆ ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್ಗೆ ಒಳಪಡಿಸಿದ್ರು. ಓಹೋ. ಕಾಡಿನಲ್ಲಿ ಸಂಶೋಧಕರಿಗೆ ಹವಾಮಾನವನ್ನಾಗಲಿ ಪ್ರಾಣಿಗಳ ಆಹಾರವನ್ನಾಗಲಿ ಕಂಟ್ರೋಲ್ ಮಾಡೋ ಶಕ್ತಿ ಇರೋದಿಲ್ಲ. ಆದರೆ ಅಲ್ಲಿ ಸಿಗುವ ಡೇಟಾ 100% ನೈಜವಾಗಿರುತ್ತೆ. ಜೇನ್ ಗುಡಾಲ್ ಅವರ ಈ ವೀಕ್ಷಣೆಯು ಪ್ರಾಣಿಗಳ ವರ್ತನೆಯ ಬಗ್ಗೆ ಜಗತ್ತಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಆದರೆ ನೈಸರ್ಗಿಕ ವೀಕ್ಷಣೆಯ ಮಿತಿಗಳನ್ನು ಮತ್ತು ಲ್ಯಾಬ್ನ ಕೃತಕತೆಯನ್ನು ಬ್ಯಾಲೆನ್ಸ್ ಮಾಡಲು ಮನೋವಿಜ್ಞಾನವು ಪ್ರಾಣಿಗಳನ್ನು ಪ್ರಯೋಗಾಲಯಕ್ಕೆ ತಂದು ಬಿಹೇವಿಯರಿಸಂ ಅನ್ನೋ ಹೊಸ ಅಧ್ಯಾಯವನ್ನು ತೆರೆಯಿತು. ಹೌದು, ಇವಾನ್ ಪಾವ್ಲೋವ್ ಅವರ ನಾಯಿಗಳ ಪ್ರಯೋಗ ಇಲ್ಲಿ ಬಹಳ ಮುಖ್ಯ. ಆಹಾರ ನೀಡುವ ಮುನ್ನ ಪ್ರತಿದಿನ ಗಂಟೆ ಬಾರಿಸುವ ಮೂಲಕ ಕೇವಲ ಗಂಟೆಯ ಶಬ್ದಕ್ಕೂ ನಾಯಿಯ ಬಾಯಲ್ಲಿ ಜೊಲ್ಲು ಸುರಿಯುವಂತೆ ನರಮಂಡಲದ ಸಂಪರ್ಕವನ್ನು ಅಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನ ಸಾಧಿಸಲಾಯಿತು. BF ಸ್ಕಿನ್ನರ್ ಅವರ ಪಾರಿವಾಳಗಳ ಪ್ರಯೋಗ ಇದರ ಮುಂದಿನ ಹಂತ ಅಲ್ವಾ? ಎಕ್ಸಾಕ್ಟ್ಲಿ. ಆರಂಭದಲ್ಲಿ ನಾವು ಪ್ರಸ್ತಾಪಿಸಿದ ಪಾರಿವಾಳದ ಗುಂಡಿ ಒತ್ತುವ ಕಾರ್ಯವಿಧಾನವೇ ಇಲ್ಲಿ ಅತ್ಯಂತ ರೋಚಕವಾದದ್ದು. ಪ್ರತಿ ಬಾರಿಯೂ ಗುಂಡಿ ಒತ್ತಿದಾಗ ಆಹಾರ ಸಿಕ್ರೆ ಪಾರಿವಾಳವು ಕೇವಲ ತನಗೆ ಹಸಿವಾದಾಗ ಮಾತ್ರ ಗುಂಡಿ ಒತ್ತುತ್ತೆ, ಏಕೆಂದ್ರೆ ಅಲ್ಲಿ ಯಾವುದೇ ಅನಿಶ್ಚಿತತೆ ಇಲ್ಲ. ಆದರೆ ಕೇವಲ 50% ಬಾರಿ ಮಾತ್ರ ಆಹಾರ ಸಿಗುವಂತೆ ಮಾಡಿದಾಗ ಆ ಪಾರಿವಾಳದ ಮೆದುಳಿನಲ್ಲಿ ಮುಂದಿನ ಬಾರಿ ಆಹಾರ ಸಿಗಬಹುದೆಂಬ ನಿರೀಕ್ಷೆಯು ಡೋಪಮೈನ್ ಬಿಡುಗಡೆಯನ್ನ ತೀವ್ರಗೊಳಿಸುತ್ತೆ. ಓಹೋ, ಅಂದ್ರೆ ಅದು ಹಸಿವಿಲ್ಲದಿದ್ರೂ ಹುಚ್ಚು ಹಿಡಿದಂತೆ ಗುಂಡಿ ಒತ್ತುವುದನ್ನು ಮುಂದುವರಿಸುತ್ತಾ? ಹೌದು. ಮತ್ತು ಮನುಷ್ಯನ ಮೆದುಳು ಸಹ ಇದೇ ಕಾರ್ಯವಿಧಾನಕ್ಕೆ ಬಲಿಯಾಗುತ್ತೆ. ನಾವು ಸೋಷಿಯಲ್ ಮೀಡಿಯಾ ಫೀಡ್ ರಿಫ್ರೆಶ್ ಮಾಡೋದು ಅಥವಾ ಕ್ಯಾಸಿನೋಗಳಲ್ಲಿ ಹಣ ಕಳೆದುಕೊಳ್ಳೋದು ಇದೇ ಜೈವಿಕ ಪ್ರಚೋದನೆಯಿಂದನೇ. ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಬಹುಕಾಲದವರೆಗೆ ಈ ಬಿಹೇವಿಯರಿಸಂ ಸಿದ್ಧಾಂತವೇ ಮನೋವಿಜ್ಞಾನವನ್ನು ಆಳಿತು. ಆದರೆ ಮಾನವನ ಮೆದುಳು ಕೇವಲ ಬಹುಮಾನ ಮತ್ತು ಶಿಕ್ಷೆಗೆ ಪ್ರತಿಕ್ರಿಯಿಸುವ ಯಂತ್ರವಲ್ಲ ಅಲ್ವಾ? ಖಂಡಿತ ಅಲ್ಲ. ನೋಮ್ ಚಾಮ್ಸ್ಕಿಯವರ ಆಗಮನ ಈ ವಿಚಾರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಉಂಟುಮಾಡ್ತು. ಚಾಮ್ಸ್ಕಿ ಅವರು ಬಿಹೇವಿಯರಿಸಂ ಸಿದ್ಧಾಂತವನ್ನ ಕಟುವಾಗಿ ಟೀಕಿಸಿದ್ರು. ಅವರು ಭಾಷೆಯ ಉದಾಹರಣೆ ಕೊಟ್ರು ಅಲ್ವಾ? ಹೌದು.
ಮಕ್ಕಳು ಭಾಷೆಯನ್ನ ಕಲಿಯೋದು ಕೇವಲ ತಪ್ಪು ಮಾಡಿದಾಗ ಶಿಕ್ಷೆ ಅಥವಾ ಸರಿಯಾಗಿ ಮಾತನಾಡಿದಾಗ ಬಹುಮಾನ ಸಿಗುತ್ತೆ ಅನ್ನೋ ಕಾರಣಕ್ಕಲ್ಲ, ಮಾನವನ ಮೆದುಳಿನಲ್ಲಿ ಹುಟ್ಟಿನಿಂದಲೇ ಭಾಷೆಯ ವ್ಯಾಕರಣವನ್ನ ಗ್ರಹಿಸುವ ಲೈಕ್ ಬಾಹ್ಯ ವರ್ತನೆಗಳ ಮೇಲಿನ ಈ ಅವಲಂಬನೆಯಿಂದ ಮೆದುಳಿನ ಒಳಗೆ ನಡೆಯುವ ಅಗೋಚರ ಆಲೋಚನಾ ಪ್ರಕ್ರಿಯೆಗಳನ್ನು, ನೆನಪಿನ ಶಕ್ತಿಯನ್ನು ಮತ್ತು ಸಮಸ್ಯೆ ಬಗೆಹರಿಸುವ ವಿಧಾನಗಳನ್ನು ಅಧ್ಯಯನ ಮಾಡುವ ಕಾಗ್ನಿಟಿವ್ ಸೈನ್ಸ್ ಮಾದರಿಗಳ ಕಡೆಗೆ ವಿಜ್ಞಾನವು ಹೊರಳಿದ್ದು ಇಲ್ಲಿಂದಲೇ. ಎಕ್ಸಾಕ್ಟ್ಲಿ. ಮಾನವನ ಈ ಸಂಕೀರ್ಣ ಬೆಳವಣಿಗೆಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ದೀರ್ಘಕಾಲೀನ ಅಂದ್ರೆ ಲಾಂಗಿಟ್ಯೂಡಿನಲ್ ಮತ್ತು ಅಡ್ಡ ವಿಭಾಗದ ಅಂದ್ರೆ ಕ್ರಾಸ್ ಸೆಕ್ಷನಲ್ ಅಧ್ಯಯನ ವಿನ್ಯಾಸಗಳನ್ನು ರೂಪಿಸಲಾಯಿತು. ಲಾಂಜಿಟ್ಯೂಡ್ನಲ್ ಅಧ್ಯಯನ ಅಂದ್ರೆ ಒಂದೇ ಗುಂಪಿನ ವ್ಯಕ್ತಿಗಳನ್ನು ಅವರ ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ಅಂದ್ರೆ ದಶಕಗಳ ಕಾಲ ನಿರಂತರವಾಗಿ ಗಮನಿಸೋದು ಅಲ್ವಾ? ಹೌದು. ಇದು ವ್ಯಕ್ತಿಯೊಬ್ಬನ ಜೀವನದಲ್ಲಿ ಆಗುವ ನೈಜ ಬದಲಾವಣೆಗಳ ಸ್ಪಷ್ಟ ಚಿತ್ರಣವನ್ನು ನೀಡುತ್ತೆ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಿಂದ ಬರುವ ತಪ್ಪುಗಳನ್ನು ನಿವಾರಿಸುತ್ತೆ. ಬಟ್ ಇದರಲ್ಲಿ ಒಂದು ದೊಡ್ಡ ತಾಂತ್ರಿಕ ಅಡ್ಡತಡೆ ಇದೆ. ಅಟ್ರಿಷನ್ ಅಂದ್ರೆ ಡ್ರಾಪ್ಔಟ್ ಆಗೋದು. ಹೌದು. 30-40 ವರ್ಷಗಳ ಕಾಲ ನಡೆಯುವ ಅಧ್ಯಯನದಲ್ಲಿ ಭಾಗವಹಿಸುವವರು ಬೇರೆ ಊರಿಗೆ ವಲಸೆ ಹೋಗಬಹುದು, ಅಧ್ಯಯನದಿಂದ ಹಿಂದೆ ಸರಿಬಹುದು, ಅಥವಾ ಏನ್ಗೊತ್ತಾ, ಸಾವನ್ನಪ್ಪಬಹುದು. ಒಂದೇ ಸಮಯದಲ್ಲಿ 10 ವರ್ಷದ, 20 ವರ್ಷದ ಮತ್ತು 50 ವರ್ಷದ ಬೇರೆ ಬೇರೆ ಗುಂಪುಗಳನ್ನು ಒಟ್ಟಿಗೆ ಅಧ್ಯಯನ ಮಾಡಲಾಗುತ್ತೆ. ಓಹೋ, ಇದು ಅತ್ಯಂತ ವೇಗವಾಗಿ ಡೇಟಾವನ್ನು ನೀಡುತ್ತೆ. ನಿಜ. ಆದರೆ ಬೇರೆ ಬೇರೆ ತಲೆಮಾರಿನ ಜನರ ಅನುಭವಗಳು ಮತ್ತು ಬೆಳೆದ ಪರಿಸರ ಭಿನ್ನವಾಗಿರೋದ್ರಿಂದ, ಲೈಕ್ ಕೊಹಾರ್ಟ್ ಎಫೆಕ್ಟ್ಸ್ ಅಂತ ಕರಿತೀವಿ, ಇದು ದೀರ್ಘಕಾಲೀನ ಅಧ್ಯಯನದಷ್ಟು ನಿಖರವಾದ ಕಾರಣಗಳನ್ನು ಒದಗಿಸುವುದಿಲ್ಲ. ಈ ದೈಹಿಕ ಮಿತಿಗಳು ಮತ್ತು ಕಾಲಮಿತಿಯ ಅಡೆತಡೆಗಳನ್ನು ನಿವಾರಿಸಲು ಇಂದು ಆಧುನಿಕ ತಂತ್ರಜ್ಞಾನ ಹೊಸದಾರಿಯನ್ನು ತೋರಿಸ್ತಿದೆ ಅಲ್ವಾ? ಕಂಪ್ಯೂಟೇಷನಲ್ ಮಾಡೆಲಿಂಗ್ ಮತ್ತು ನ್ಯೂರಲ್ ನೆಟ್ವರ್ಕ್ಸ್ಗಳ ಮೂಲಕ ವಿಜ್ಞಾನಿಗಳು ಮಾನವನ ಮೆದುಳನ್ನು ಡಿಜಿಟಲ್ ರೂಪದಲ್ಲಿ ಸಿಮ್ಯುಲೇಟ್ ಮಾಡ್ತಿದ್ದಾರೆ. ಅಬ್ಸಲ್ಯೂಟ್ಲಿ. ಕಂಪ್ಯೂಟರ್ ಅಲ್ಗಾರಿಥಮ್ಗಳಿಗೆ ಬೃಹತ್ ಡೇಟಾವನ್ನು ನೀಡಿ ಮೆದುಳಿನ ನರಕೋಶಗಳ ಅಂದ್ರೆ ಸೈನಾಪ್ಸಿಸ್ ಸಂಪರ್ಕವನ್ನು ಕೃತಕವಾಗಿ ಮರುಸೃಷ್ಟಿಸುವ ಮೂಲಕ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಪ್ರಕ್ರಿಯೆಗಳನ್ನು ಕರಾರುವಾಗಿ ಅಧ್ಯಯನ ಮಾಡಲಾಗ್ತಿದೆ. ಬಟ್ ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ನಾವು ಹಿಂದೆ ಸವಿಸಿ ಬಂದ ಹಾದಿಯಲ್ಲಿರುವ ಕೆಲವು ಕರಾಳ ಸತ್ಯಗಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ವಿಜ್ಞಾನದ ಹೆಸರಿನಲ್ಲಿ ನೈತಿಕತೆಯ ಗಡಿಗಳನ್ನು ಮೀರಿದ ಪ್ರಾಣಿಗಳ ಮತ್ತು ಮನುಷ್ಯರ ಮೇಲೆ ನಡೆದ ಯಾತನಾಮಯ ಪ್ರಯೋಗಗಳ ಇತಿಹಾಸ ಮನೋವಿಜ್ಞಾನಕ್ಕಿದೆ. ಸ್ಟ್ಯಾನ್ಲಿ ಮಿಲ್ಗ್ರಾಮ್ ಅವರ ವಿಧೇಯತೆ ಅಥವಾ ಒಬೀಡಿಯನ್ಸ್ ಅಧ್ಯಯನ ನೆನಪಾಗುತ್ತೆ ಇಲ್ಲಿ. ಹೌದು. ಆ ಅಧ್ಯಯನದಲ್ಲಿ ಸಾಮಾನ್ಯ ಮನುಷ್ಯನೊಬ್ಬ ಕೇವಲ ಅಧಿಕಾರದಲ್ಲಿರುವನ ಆದೇಶದ ಮೇರೆಗೆ ಇನ್ನೊಬ್ಬ ಮುಗ್ಧ ವ್ಯಕ್ತಿಗೆ ಪ್ರಾಣಾಂತಿಕ ವಿದ್ಯುತ್ ಆಘಾತ ಅಂದ್ರೆ ಎಲೆಕ್ಟ್ರಿಕ್ ಶಾಕ್ ನೀಡ್ಲು ಹಿಂದೇಟು ಹಾಕೋದಿಲ್ಲ ಅನ್ನೋದನ್ನ ಸಾಬೀತುಪಡಿಸಲಾಯಿತು. ಇದರಿಂದ ಆ ಪ್ರಯೋಗದಲ್ಲಿ ಭಾಗವಹಿಸಿದವರಿಗೆ ತಾವು ಎಂಥ ಕ್ರೂರಿಗಳಾಗಬಲ್ಲೆವು ಅನ್ನೋ ಸತ್ಯ ಅರಿವಾಗಿ ತೀವ್ರ ಭಾವನಾತ್ಮಕ ಆಘಾತ ಉಂಟಾಯಿತು. ಇದು ಮನುಷ್ಯರ ಮೇಲಿನ ಪ್ರಯೋಗವಾಯಿತು. ಬಟ್ ಇದಕ್ಕಿಂತ ಭೀಕರವಾದದ್ದು ಹ್ಯಾರಿ ಹಾರ್ಲೋ ವಿಸ್ಕಾನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯದಲ್ಲಿ ಕೋತಿಗಳ ಮೇಲೆ ನಡೆಸಿದ ಪ್ರಯೋಗಗಳು. ಕೃತಕವಾಗಿ ತೀವ್ರ ಖಿನ್ನತೆಯನ್ನು ಹುಟ್ಟುಹಾಕುವ ಉದ್ದೇಶದಿಂದ ನವಜಾತ ಕೋತಿ ಮರಿಗಳನ್ನು ಹುಟ್ಟಿದ ಕೂಡಲೇ ತಾಯಿಯಿಂದ ಕಿತ್ತು ಪಿಟ್ ಆಫ್ ಡೆಸ್ಪೇರ್ ಎಂಬ ಕತ್ತಲೆ ಕೋಣೆಯಲ್ಲಿ ಸಂಪೂರ್ಣ ಒಂಟಿಯಾಗಿರಿಸಲಾಯಿತು. ನಿಜಕ್ಕೂ ಅಮಾನವೀಯ. ಒಂದು ನಿಮಿಷ, ಮನುಷ್ಯನ ಖಿನ್ನತೆಯನ್ನು ಅರ್ಥಮಾಡಿಕೊಳ್ಳೋಕೆ ಪ್ರಾಣಿಗಳಿಗೆ ಇಷ್ಟೊಂದು ಹಿಂಸೆ ನೀಡೋದು ಸರಿಯೇ? ವೈಜ್ಞಾನಿಕ ಲಾಭಗಳಿಗಾಗಿ ಇಂಥ ಕ್ರೂರ ವಿಧಾನಗಳನ್ನು ಸಮರ್ಥಿಸಿಕೊಳ್ಳೋಕೆ ಸಾಧ್ಯನಾ? ಅದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಇಂಥ ಕ್ರೂರ ಪ್ರಯೋಗಗಳು ವೈಜ್ಞಾನಿಕವಾಗಿ ಒಂದು ಮಹತ್ವದ ಆದರೆ ಅತ್ಯಂತ ಯಾತನಾಮಯ ಸತ್ಯವನ್ನು ಹೊರಹಾಕಿದು. ಆ ಕಾಲದಲ್ಲಿ ಶಿಶುಗಳು ತಾಯಿಗೆ ಅಂಟಿಕೊಳ್ಳುವುದು ಕೇವಲ ಹಸಿವು ಅಥವಾ ಹಾಲಿನ ಆಸೆಗಾಗಿ ಅಂತ ವೈಜ್ಞಾನಿಕ ಲೋಕ ನಂಬಿತ್ತು. ಓಹೋ. ಆದರೆ ಹಾರ್ಲೋ ಅವರ ಪ್ರಯೋಗ ಶಿಶುಗಳಿಗೆ ಕೇವಲ ಆಹಾರವಷ್ಟೇ ಅಲ್ಲ, ದೈಹಿಕ ಸ್ಪರ್ಶ, ಮಮತೆ ಮತ್ತು ಆಶ್ರಯದ ಅನಿವಾರ್ಯ ಜೈವಿಕ ಅವಶ್ಯಕತೆಯಿದೆ ಅನ್ನೋದನ್ನ ಸಾಬೀತುಪಡಿಸಿತು. ತಾಯಿಯ ಪ್ರೀತಿ ಕೇವಲ ಭಾವನೆಯಲ್ಲ, ಅದು ಮಗುವಿನ ನರಮಂಡಲದ ಬೆಳವಣಿಗೆಯ ಮೂಲಭೂತ ಅಗತ್ಯ ಅನ್ನೋದು ಇದರಿಂದ ಪ್ರೂವ್ ಆಯಿತು. ವಿಜ್ಞಾನಕ್ಕೆ ಈ ಆಳವಾದ ಒಳನೋಟ ಸಿಕ್ಕಿತಾದರೂ ಅದಕ್ಕಾಗಿ ಆ ಪ್ರಾಣಿಲೋ ತೆತ್ತ ಬೆಲೆ ವಿಜ್ಞಾನ ಜಗತ್ತನ್ನೇ ತಲ್ಲಣಗೊಳಿಸ್ತಲ್ವಾ? ಖಂಡಿತ. 2ನೇ ಮಹಾಯುದ್ಧದ ಸಮಯದಲ್ಲಿ ನಾಜಿಗಳು ಮಾಡಿದ ಭೀಕರ ಪ್ರಯೋಗಗಳ ನಂತರ ಜಾರಿಗೆ ಬಂದ ನಿರಂಬರ್ಗ್ ಕೋಡ್ ಮತ್ತು ನಂತರದ ಹೆಲ್ಸಿಂಕಿ ಘೋಷಣೆಗಳು ಇಂತಹ ಅನೈತಿಕ ಪ್ರಯೋಗಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕಿದವು.
ಇಂದು ಪ್ರತಿಯೊಂದು ಸಂಶೋಧನೆಯೂ ಕಟ್ಟುನಿಟ್ಟಿನಾದ ನೈತಿಕ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಮನುಷ್ಯರ ಮೇಲಿನ ಯಾವುದೇ ಅಧ್ಯಯನಕ್ಕೂ ಮುನ್ನ ಅಧ್ಯಯನದ ಸಾಧಕ ಬಾಧಕಗಳ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಒಪ್ಪಿಗೆ ಇನ್ಫಾರ್ಮ್ಡ್ ಕನ್ಸೆಂಟ್ ಪಡೆಯುವುದು ಕಡ್ಡಾಯವಾಗಿದೆ. ಈ ಕಟ್ಟುನಿಟ್ಟಾದ ನೈತಿಕತೆಯ ಚೌಕಟ್ಟಿನಲ್ಲಿಯೇ ನಡೆಯುವ ಇಂದಿನ ಪ್ರಯೋಗಗಳು ನೈಜ ಪ್ರಪಂಚದಲ್ಲಿ, ವಿಶೇಷವಾಗಿ ಕ್ಲಿನಿಕಲ್ ಥೆರಪಿಯಲ್ಲಿ ಹೇಗೆ ಪವಾಡಗಳನ್ನು ಸೃಷ್ಟಿಸ್ತಿವೆ ಎನ್ನುವುದಕ್ಕೆ ಎಮೋರಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಕೆರಿ ರೆಸ್ಲರ್ ಅವರು ಇಲಿಗಳ ಮೇಲೆ ನಡೆಸಿದ ಅಧ್ಯಯನ ಜ್ವಲಂತ ಉದಾಹರಣೆ. ಹೌದು, ರೆಸ್ಲರ್ ಅವರು ಇಲಿಗಳಿಗೆ ಒಂದು ನಿರ್ದಿಷ್ಟ ಶಬ್ದ ಕೇಳಿಸಿದಾಗಲ್ಲ ಸಣ್ಣದೊಂದು ಶಾಕ್ ನೀಡುತ್ತಿದ್ರು. ಕಾಲಕ್ರಮೇಣ ಶಾಕ್ ನೀಡದಿದ್ದರೂ ಕೇವಲ ಆ ಶಬ್ದ ಕೇಳಿದಾಕ್ಷಣ ಇಲಿಗಳ ಮೆದುಳಿನಲ್ಲಿ ಭಯದ ನರಮಂಡಲ ಪ್ರಚೋದನೆಗೊಂಡು ಅವು ಹೆಪ್ಪುಗಟ್ಟುತ್ತಿತ್ತು. ಇದು ಭಯವನ್ನು ಮೆದುಳಿನಲ್ಲಿ ಸ್ಥಾಪಿಸುವ ಪ್ರಕ್ರಿಯೆ ಅಲ್ವಾ? ಎಕ್ಸಾಕ್ಟ್ಲಿ. ಇದರ ವಿರುದ್ಧವಾಗಿ ಕೆಲಸ ಮಾಡಲು ರೆಸ್ಲರ್ ಅವರು ಡೈಸೈಕ್ಲೋಮಿನ್ ಎಂಬ ಔಷಧಿಯನ್ನು ಆ ಇಲಿಗಳಿಗೆ ನೀಡಿದ್ರು. ಆಶ್ಚರ್ಯಕರವಾಗಿ ಆ ಔಷಧಿಯು ಮೆದುಳಿನಲ್ಲಿ ಭಯವನ್ನು ಶಾಶ್ವತವಾಗಿ ಕ್ರೋಢೀಕರಿಸುವ ನರಗಳ ಸಂಪರ್ಕವನ್ನು ರೀಕನ್ಸಾಲಿಡೇಷನ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಿರ್ಬಂಧಿಸಿತು. ವಾವ್! ಅಂದ್ರೆ ಆ ನಿರ್ದಿಷ್ಟ ಶಬ್ದ ಕೇಳಿದ್ರೂ ಇಲಿಗಳಲ್ಲಿ ಭಯದ ಪ್ರತಿಕ್ರಿಯೆ ಮೂಡ್ಲಿಲ್ಲ. ಹೌದು, ಭಯದ ನೆನಪುಗಳನ್ನು ಅಳಿಸಿ ಹಾಕುವಲ್ಲಿ ಔಷಧಿಯು ಯಶಸ್ವಿಯಾಗಿತ್ತು. ಈ ಅದ್ಭುತ ಕಾರ್ಯವಿಧಾನ ಕೇವಲ ಇಲಿಗಳಿಗೆ ಅಥವಾ ಲ್ಯಾಬ್ಗೆ ಮಾತ್ರ ಸೀಮಿತವಾಗಲಿಲ್ಲ. ತೀವ್ರವಾದ ಮಾನಸಿಕ ಆಘಾತ ಅಥವಾ PTSD ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇಂದ ಬಳಲುತ್ತಿರುವ ರೋಗಿಗಳಿಗೆ ಕ್ಲಿನಿಕಲ್ ಥೆರಪಿಯಲ್ಲಿ ಇದು ನೇರವಾಗಿ ಬಳಕೆಯಾಗ್ತಿದೆ. ನಿಜ. ಯುದ್ಧಭೂಮಿಯ ಭೀಕರತೆ, ಅಪಘಾತ ಅಥವಾ ದೌರ್ಜನ್ಯದ ಆಘಾತಕಾರಿ ನೆನಪುಗಳಿಂದ ಪ್ರತಿದಿನ ನರಳುತ್ತಿರುವ ರೋಗಿಗಳ ಮೆದುಳಿನಲ್ಲಿ ಆ ಭಯದ ನೆನಪುಗಳನ್ನು ಮರುಸಂಪರ್ಕಿಸುವ ಪ್ರಕ್ರಿಯೆಯನ್ನು ತಡೆಯುವಲ್ಲಿ ಈ ಅಧ್ಯಯನ ನಿರ್ಣಾಯಕ ಪಾತ್ರವಹಿಸುತ್ತಿದೆ. ಲ್ಯಾಬ್ನಲ್ಲಿ ಇಲಿಯೊಂದರ ಮೇಲಾದ ಅಧ್ಯಯನ ಇಂದು ನೈಜ ಪ್ರಪಂಚದಲ್ಲಿ ಮನುಷ್ಯನೊಬ್ಬನ ಮಾನಸಿಕ ಯಾತನೆಯನ್ನು ಶಮನ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅಬ್ಸಲ್ಯೂಟ್ಲಿ. ಆದರೆ ಮನೋವಿಜ್ಞಾನದ ಗುರಿ ಕೇವಲ ಮಾನಸಿಕ ಕಾಯಿಲೆ, ಆಘಾತ ಅಥವಾ ದುಃಖವನ್ನು ಸರಿಪಡಿಸುವುದು ಮಾತ್ರವಲ್ಲ. ಇತ್ತೀಚಿನ ದಶಕಗಳಲ್ಲಿ ಅಬ್ರಹಾಂ ಮ್ಯಾಸ್ಲೋ ಅವರಂತಹ ಚಿಂತಕರ ತತ್ವಗಳ ಆಧಾರದ ಮೇಲೆ ಪಾಸಿಟಿವ್ ಸೈಕಾಲಜಿ ಸಕಾರಾತ್ಮಕ ಮನೋವಿಜ್ಞಾನ ಪ್ರವರ್ಧಮಾನಕ್ಕೆ ಬಂದಿದೆ. ಓಹೋ! ಆರೋಗ್ಯವಂತ ಮನುಷ್ಯನ ಸಂತೋಷ, ಮಾನಸಿಕ ಸ್ಥೈರ್ಯ ಮತ್ತು ಆಶಾವಾದವನ್ನು ಕೇವಲ ತಾತ್ವಿಕವಾಗಿ ನೋಡದೆ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಳೆಯುವುದು ಮತ್ತು ವೃದ್ಧಿಸುವುದು ಹೇಗೆ ಅನ್ನೋದರತ್ತ ಆಧುನಿಕ ವಿಜ್ಞಾನ ಗಮನಹರಿಸ್ತಿದೆ. ಅಂದ್ರೆ ಕಾಯಿಲೆ ಇಲ್ಲದಿರುವುದು ಮಾತ್ರ ಆರೋಗ್ಯವಲ್ಲ, ಮಾನವನ ಸಂಪೂರ್ಣ ವಿಕಾಸವೇ ನೈಜ ಆರೋಗ್ಯ ಅನ್ನೋದನ್ನ ಈ ವಿಧಾನ ಸಾಬೀತುಪಡಿಸ್ತಿದೆ. ಹೌದು, 100ಕ್ಕೆ 100 ನಿಜ. ಖಂಡಿತವಾಗಿಯೂ. ಇಂದಿನ ನಮ್ಮ ಈ ಸುದೀರ್ಘವಾದ ಮತ್ತು ಆಳವಾದ ವಿಶ್ಲೇಷಣೆಯಲ್ಲಿ ನಾವು C.S. ಪಿಯರ್ಸ್ ಅವರ ತರ್ಕದ ಅಡಿಪಾಯದಿಂದ ಹಿಡಿದು ವುಂಟ್ ಅವರ ಕೃತಕ ಪ್ರಯೋಗಾಲಯ, ಪ್ರಾಣಿಗಳ ವರ್ತನೆಯಿಂದ ಕಾಗ್ನಿಟಿವ್ ಸೈನ್ಸ್ ಮತ್ತು ಕಂಪ್ಯೂಟರ್ ಮಾಡೆಲಿಂಗ್ವರೆಗಿನ ಜಿಗಿತವನ್ನ ನೋಡಿದೀವಿ. ಜೊತೆಗೆ ಸಂಶೋಧನೆಯ ಕರಾಳ ಇತಿಹಾಸವನ್ನು ಅವಲೋಕಿಸ್ತಲೇ ಅಂತಿಮವಾಗಿ ಇಲಿಗಳ ಮೇಲಿನ ಪ್ರಯೋಗವು ಮನುಷ್ಯನ PTSD ಚಿಕಿತ್ಸೆಯಾಗಿ ಬದಲಾದ ವಿಸ್ಮಯಕಾರಿ ಕಾರ್ಯವಿಧಾನಗಳನ್ನು ಅರ್ಥಮಾಡಿಕೊಂಡಿದಿವಿ. ವಿಜ್ಞಾನದ ಈ ಪಯಣದಲ್ಲಿ ಪ್ರತಿಯೊಂದು ಅಂಕಿಅಂಶ, ಪ್ರತಿಯೊಂದು ಸಮೀಕ್ಷೆ ಮತ್ತು ಪ್ರತಿಯೊಂದು ನರವೈಜ್ಞಾನಿಕ ವಿಶ್ಲೇಷಣೆಯ ಹಿಂದೆಯೂ ಮಾನವನ ಮತ್ತು ಪ್ರಾಣಿಗಳ ಮನಸ್ಸನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುವ ಅದಮ್ಯ ಹಂಬಲ ಅಡಗಿದೆ. ಖಂಡಿತವಾಗಿಯೂ. ಅಂತಿಮವಾಗಿ ನಿಮ್ಮನ್ನ ಎಲ್ಲರನ್ನೂ ಆಳವಾಗಿ ಕಾಡುವಂತ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ಇಲ್ಲಿ ಬಿಡ್ತಿದ್ದೀನಿ. ಕಂಪ್ಯೂಟೇಷನಲ್ ಮಾಡೆಲಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನಗಳು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿವೆ. ನಾವು ಮಾನವನ ಮೆದುಳಿನ ಶತಕೋಟಿ ನರಕೋಶಗಳನ್ನು ಡಿಜಿಟಲ್ ಆಗಿ ಸಿಮ್ಯುಲೇಟ್ ಮಾಡುವ ಹಂತವನ್ನು ಸಮೀಪಿಸ್ತಾ ಇದ್ದೀವಿ. ಭವಿಷ್ಯದಲ್ಲಿ ಮನುಷ್ಯನ ಅಥವಾ ಪ್ರಾಣಿಯ ಪ್ರತಿಯೊಂದು ವರ್ತನೆ ಮತ್ತು ಪ್ರತಿಕ್ರಿಯೆಗಳನ್ನು 100ಕ್ಕೆ 100ರಷ್ಟು ನಿಖರವಾಗಿ ಊಹಿಸುವ ಕಂಪ್ಯೂಟರ್ ಅಲ್ಗೋರಿಥಮ್ಗಳು ಸೃಷ್ಟಿಯಾದರೆ ಏನಾಗಬಹುದು? ಮಾನವನ ಮನಸ್ಸನ್ನೇ ಡಿಜಿಟಲ್ ಪ್ರಪಂಚದಲ್ಲಿ ಮರುಸೃಷ್ಟಿಸಲು ಸಾಧ್ಯವಾದರೆ ಭವಿಷ್ಯದಲ್ಲಿ ಪ್ರಾಣಿಗಳ ಅಥವಾ ಮನುಷ್ಯರ ಮೇಲಿನ ಭೌತಿಕ ಪ್ರಯೋಗಾಲಯಗಳ ಅಗತ್ಯವೇ ಇಲ್ಲಲಾಗಬಹುದೇ? ಸಿಲಿಕಾನ್ ಚಿಪ್ಗಳ ಮೇಲಿನ ಅಧ್ಯಯನಗಳು ಜೀವಶಾಸ್ತ್ರದ ಪ್ರಯೋಗಗಳನ್ನು ಸಂಪೂರ್ಣವಾಗಿ ಅಪ್ರಸ್ತುತಗೊಳಿಸುವ ಆ ದಿನ ಎಷ್ಟು ದೂರವಿದೆ? ಆಳವಾಗಿ ಯೋಚನೆ ಮಾಡಬೇಕಾದ ವಿಚಾರ ಇದು. ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ವಿರಾಮ ಹೇಳೋಣ.